ಚುನಾವಣೆಯಲ್ಲಿ ಹೊಸ ಅನುಭವ ಅಲ್ಲ. ಯಾಕೆಂದರೆ ನಾನು ಉಳ್ಳಾಳ ಪುರಸಭೆ ಚುನಾವಣೆ ಮತ್ತು ಮಂಡಳ ಪಂಚಾಯತ್ ಚುನಾವಣೆ ಇದರಲ್ಲೆಲ್ಲ ಚುನಾವಣೆಗೆ ನಿಂತು ಚೆನ್ನಾಗಿ ಅಭ್ಯಾಸ ಇದೆ. ನನಗೇನೋ ಇದು ಹೊಸತೇನು ಕಾಣುವುದಿಲ್ಲ. ಅಲ್ಲ, ವಿಧಾನಸಭೆಗೆ ದೊಡ್ಡ ಮಟ್ಟದ ಕರೆಕ್ಟ್, ದೊಡ್ಡ ಮಟ್ಟದ್ದು ಚಿಕ್ಕ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಹೋಗೋದು. ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಬದಲಾವಣೆ ಇರಬಹುದು ಅಷ್ಟೇ. ಜನರ ಪ್ರತಿಕ್ರಿಯೆ ಹೇಗೆ ಉಂಟು ಈ ಕ್ಷೇತ್ರದಲ್ಲಿ? ಜನರ ಪ್ರತಿಕ್ರಿಯೆ ಹೇಳಬೇಕಾದ್ರೆ ಬಹಳಷ್ಟು ಉತ್ಸವ ಜನರಲ್ಲಿದೆ. ಯಾಕೆಂದರೆ ಒಂದು ಬದಲಾವಣೆ ತರುವಂತಹ ಒಂದು ಜನರಲ್ಲಿ ಮನೋಭಾವ ಬೆಳೆದಿದೆ. ಈ ಸಲ ಒಂದು 100ಕ್ಕೆ 100 ಬದಲಾವಣೆ ತರ್ತದೆ. ನನ್ನ ಮನಸ್ಸಿನಲ್ಲಿ ಆಗ್ತದೆ, ನಾನೊಂದು 35,000 ಮತಗಳಿಂದ ಜಾಸ್ತಿ ಮತಗಳಿಂದ ಗೆಲುವನ್ನು ಸಾಧಿಸ್ತೇನೆ. ಯಾಕೆಂದರೆ ಎಲ್ಲ ಕಡೆಯಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ಹುರುಪಿನಲ್ಲಿದ್ದಾರೆ. ಎಲ್ಲ ಮನೆಗೆ 3 ಸಲ ಭೇಟಿ ಕೊಟ್ಟಾಯಿತು. ಮನೆಯೆಲ್ಲ ಅದಲ್ಲದೆ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಅವರು ಕೂಡ ಒಂದು ಕಡೆಯಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡುವಾಗ ಭಾರತೀಯ ಜನತಾ ಪಕ್ಷದ ಒಂದು ಅಭ್ಯರ್ಥಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 100ಕ್ಕೆ 100 ಸಾಧಾರಣ 30-35 ಸಾವಿರ ಮತಗಳ ಅಂತರದಿಂದ ಗೆದ್ದು ಬರ್ತಾರೆ ಅಂತ ಖಚಿತವಾಗಿ ತಿಳಿದು ಬರ್ತದೆ. ಸರ್, 2008ರಿಂದ BJP 5 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಆದರೆ ನಡುವೆ ಸಂಕಟ ಬಂದಿದೆ. ಯಡಿಯೂರಪ್ಪ ಆಗಲಿ, BSR ಆಗಲಿ, 2 ಸ್ಪ್ಲಿಟ್ ಆಯಿತು, 2 ಬೇರೆ ಪಾರ್ಟಿ ಆಯಿತು. ಅದರ ಪರಿಣಾಮ ಈ ಕ್ಷೇತ್ರದಲ್ಲಿ ಏನಾದರೂ ನಿಮಗೆ ಅನ್ನಿಸ್ತಿದ್ದ? ನೋಡಿ, ಅದು ಏನೇ ಇದ್ದರೂ ನಾಯಕರ ಒಳಗೆ ಜನಸಾಮಾನ್ಯರಿಗೆ ಅದರಿಂದ ಏನೂ ತೊಂದರೆ ಆಗಲಿಲ್ಲ. ಆದ ಕಾರಣ ಜನಸಾಮಾನ್ಯರು BJPಯನ್ನು ಏನೂ ಬಿಟ್ಟು ಹಾಕಲ್ಲ. ಈಗಾಗಲೇ ನಮ್ಮ ಪಕ್ಷ ಶುದ್ಧವಾಗಿದೆ. ಆದ ಕಾರಣ ಮುಂಬರುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ 100ಕ್ಕೆ 100 ಸತ್ಯ ಅಂತ ಹೇಳ್ತೇನೆ. ನೀವು ಯಾವ ಪ್ರಮುಖ ಅಸ್ತ್ರವನ್ನು ಬಳಸಿ ಅವರ ವಿರುದ್ಧ ಹೋಗ್ತಾ ಇದ್ದೀರಾ ಜನರ ಹತ್ರ? ನೋಡಿ, ನಾನು ಹೇಳ್ತೇನೆ, 27 ವರ್ಷಗಳಿಂದ ಖಾದರ್ ಮತ್ತು ಅವರ ತಂದೆ ನಿರಂತರವಾಗಿ ಇಲ್ಲಿ ಇದಾಗಿದ್ದಾರೆ, ಶಾಸಕರಾಗಿದ್ದಾರೆ. ನಮಗೆ ಅದುವೇ ಒಂದು ಅಸ್ತ್ರ ಅಂತ ಹೇಳೋದು. ಯಾಕಂದರೆ ಇಲ್ಲಿ ನೋಡುವಾಗ ಅವರ ಕುಟುಂಬ ರಾಜಕಾರಣ ಒಂದು, ಇಲ್ಲಿ ಯಾವ ಜನಸಾಮಾನ್ಯರಿಗೆ ಬೇಕಾಗುವಂಥ ಯಾವ ಕಾರ್ಯಗಳು ಆಗಿಲ್ಲ. ಅದು ರಸ್ತೆಗಳಾಗಲಿ, ನೀರಿನ ಸಮಸ್ಯೆಗಳಾಗಲಿ, ಇನ್ನಿತರ ಯಾವುದೇ ಕಾರಣಕ್ಕೆ ತಾರತಮ್ಯತನ ತೋರಿಸ್ತಾರೆ. ಸರ್ಕಾರದಿಂದ ಬೇಕಾದಷ್ಟು ಅನುದಾನಗಳು ಇವೆ, ಅದನ್ನು ತಂದು ಜನಸಾಮಾನ್ಯರಿಗೆ ಕೊಡುವಂತಹ ಆ ವ್ಯವಸ್ಥೆಯೇ ಅವರು ಮಾಡಲಿಲ್ಲ. ಆದ ಕಾರಣ ಜನಸಾಮಾನ್ಯರಿಗೆ ಎಲ್ಲರಿಗೆ ಗೊತ್ತು, ಸರ್ಕಾರದಿಂದ ಇವತ್ತು ಜನಸಾಮಾನ್ಯರಿಗೆ ಏನೆಲ್ಲ ಸಿಗ್ತದೆ. ಅದೇನು ನಮಗೆ ಮುಟ್ಟುವುದಿಲ್ಲ. ಅದು ಮುಟ್ಟಿಸಬೇಕಾದ್ದು ಶಾಸಕರ ಕೆಲಸ. ಶಾಸಕರು ಅದನ್ನು ಮಾಡ್ತಾ ಇಲ್ಲ. ಆದ ಕಾರಣ ಜನಸಾಮಾನ್ಯರೆಲ್ಲ ಈಗ BJP ಅತ್ತ ಒಲವು ತೋರಿಸ್ತಾರೆ. ನೀವು ಈಗ ಆರಿಸಿ ಬಂದರೆ ಈ ಕ್ಷೇತ್ರಕ್ಕಾಗಿ ನಿಮ್ಮ ಮುಂದಿರುವ ಬಲು ದೊಡ್ಡ ಯೋಜನೆ ಏನು ಜನಕ್ಕೋಸ್ಕರ? ಜನರು ಈಗ ನನ್ನಲ್ಲಿ ಏನು ಆಶಿಸಿದ್ದಾರೆ ಅದನ್ನು 100ಕ್ಕೆ 100 ಮಾಡಿಕೊಡ್ತೇನೆ ಜನರು. ಯಾಕಂದರೆ ನಾನು ಹೇಳಿಲ್ವಾ, ಇವತ್ತಿನ ನಮ್ಮ ಶಾಸಕರ ವೈಫಲ್ಯವೇ ನನಗೆ ಒಂದು ಆಧಾರ ಅಂತ ಹೇಳ್ತೇನೆ. ಅವರಲ್ಲಿ ಏನು ವೈಫಲ್ಯ ಇತ್ತು ಅದನ್ನೇ ಮೂಲವಾಗಿಟ್ಟುಕೊಂಡು ಅದನ್ನೇ ಮಾಡಿಕೊಂಡು ಜನರ ಮುಂದೆ ನಾನು ಹೋಗ್ತಾ ಇದ್ದೆ. ಅಭಿವೃದ್ಧಿಯ ವಿಷಯದಲ್ಲಿ ಈ ಕ್ಷೇತ್ರಕ್ಕೆ ಏನು ಮಾಡಬೇಕಂತ ನೀವು ಯೋಚಿಸ್ತೀರಾ? ತುಂಬ ಅಭಿವೃದ್ಧಿ ಕೆಲಸ ಇದೆ. ಜನಸಾಮಾನ್ಯರಿಗೆ ನೀರಿನ ಬಗ್ಗೆ ಬಹಳಷ್ಟು ತೊಂದರೆಗಳಿವೆ. ಈಗ ಇವು ಸಾಧಾರಣ ಒಂದು 2 ವರ್ಷಗಳಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳು ಬಹಳಷ್ಟು ಸಾಧಾರಣ ಒಂದು 2-2.5 ಕೋಟಿಗಿಂತ ಜಾಸ್ತಿ ಒಂದೊಂದು ಕಡೆಯಲ್ಲಿ ನೀರಿಗೆ ಬೇಕಾಗಿ ವಹಿಸಿದ್ದಾರೆ, ರಸ್ತೆಗೆ ಬೇಕಾಗಿ ವಹಿಸಿದ್ದಾರೆ. ಅದನ್ನು ಜನಸಾಮಾನ್ಯ ಒಬ್ಬ ಪ್ರತಿನಿಧಿ, ಒಂದು ಶಾಸಕನಾಗಿ ಮಾಡಲಿಲ್ಲ, ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಮಾಡುವಷ್ಟು ಕೆಲಸ ಒಬ್ಬ ಶಾಸಕನಾಗಿ ಮಾಡಲಿಲ್ಲ ಅಂತ ಹೇಳುವಾಗ ಜನ ಅದನ್ನು ನೋಡ್ತಾರೆ. ಇವನೇನು ಮಾಡ್ತಾರೆ, ಇವರು ಏನು ಮಾಡ್ತಾರೆ ಅದನ್ನು ನೋಡ್ತಾರೆ. ಈಗ ಜನ ಅನ್ನಿಸ್ತದೆ, BJPಯ ಶಾಸಕ ಬಂದರೆ 100ಕ್ಕೆ 100 ಮಂಗಳೂರು ವಿಧಾನಸಭಾ ಕ್ಷೇತ್ರ 100ಕ್ಕೆ 100 ಅಭಿವೃದ್ಧಿಯನ್ನು ಹೊಂದುತ್ತದೆ ಎನ್ನುವಂಥ ಆಶಯ ಎಲ್ಲರಲ್ಲಿ ಇದೆ.